ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಕೂಟವನ್ನು ವಿಜಯ ತೀರಕ್ಕೆ ಸೇರಿಸಿದ ನರೇಂದ್ರ ಮೋದಿ ಸತತ ಮೂರನೆಯ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿಯಾಗಿದೆ. ಈಗ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ನಂತರ ಯಾವ ಪ್ರಧಾನಿಯೂ ಕೂಡ ಸತತ ಮೂರನೆಯ ಬಾರಿ ತಮ್ಮದೇ ಸಾರಥ್ಯದಲ್ಲಿ ಪಕ್ಷವನ್ನ ಗೆಲ್ಲಿಸಿದ ಉದಾಹರಣೆ ಇರಲಿಲ್ಲ. ಆದರೆ ತ್ರಿವಿಕ್ರಮ ನರೇಂದ್ರ ಮೋದಿ ಅಸಾಧ್ಯವಾದದ್ದನ್ನ ಸುಸಾಧ್ಯವಾಗಿಸಿದ್ದಾರೆ. ರಾಷ್ಟ್ರಪತಿ ಭವನದ ಹೊರಾಂಗಣದಲ್ಲಿ ಸಂಜೆ 7:15ರಿಂದ ಈಗ ಆರಂಭವಾಗಿದೆ, ಇನ್ನೂ ಕೂಡ ಮುಕ್ತಾಯವಾಗಿಲ್ಲ. ಪ್ರಮಾಣ ವಚನ ಸಮಾರಂಭದಲ್ಲಿ ಮೋದಿ ದೇಶದ ಪ್ರಧಾನಿಯಾಗಿ ಈಶ್ವರ ಹೆಸರಿನಲ್ಲಿ ಪದಗ್ರಹಣವನ್ನ ಮಾಡಿದ್ದಾರೆ. ನಿಮ್ಮ ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇದ್ದೀರಾ. राज्य का मंत्री के रूप में अपने कर्तव्यों का श्रद्धापूर्वक और शुद्ध अंतःकरण से निर्वहन करूंगी तथा मैं भय और या पक्षपात, अनुराग या द्वेष के बिना सभी प्रकार के लोगों की प्रति संविधान और विधि के अनुसार न्याय करूंगी। मैं शोभा करंदलाजे ईश्वर की शपथ लेती हूं कि जो विषय संघ के राज्य मंत्री के रूप में मेरे विचार के लिए लाया जाएगा अथवा मुझे ज्ञात होगा उसे किसी व्यक्ति या व्यक्तियों को तब के सिवाय जबकि मंत्री के रूप में अपने कर्तव्यों का सम्यक निर्वहन के लिए ऐसे करना अपेक्षित हो मैं प्रत्यक्ष अथवा अप्रत्यक्ष रूप से संसूचित या प्रकट नहीं करूंगी। ಇದು ಶೋಭಾ ಕರಂದ್ಲಾಜೆ ಅವರು ಈಗಷ್ಟೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದು. ರಾಜ್ಯದ ಈ ಮೊದಲು ನರೇಂದ್ರ ಮೋದಿ ಅವರು ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು. ಅಫ್ಕೋರ್ಸ್ ಹಲವಾರು ಅಂತಾರಾಷ್ಟ್ರೀಯ ಗೆಸ್ಟ್ಗಳು, ಅತಿಥಿಗಳ ಇದರಲ್ಲಿ ಎಕ್ಸೆಪ್ಟ್ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ. ಸಹಜವಾಗಿ ಆ ಸಂದರ್ಭದಲ್ಲಿ ಭಾಳ ಘೋಷಗಳು ಮೊಳಗದ್ವು, ಮೋದಿ ಮೋದಿ ಅಂತ. ಆಲ್ ರೈಟ್, ದೇವೇಗೌಡರು ಇರಲಿಲ್ಲ, ಅವ್ರ ಕಾಗದ ಬರೆದುಬಿಟ್ಟು ಇದು ಮಾಡಿದ್ರು. ಮೋದಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದಾಗ ಆ ಸನ್ನಿವೇಶ ಮೂರನೇ ಬಾರಿಗೆ ಅಂತ ಅರುಣ್ ಹೇಳ್ತಾ ಇದ್ರು. ನರೇಂದ್ರ ನೆಹರು ಆದ ನಂತರ ಬಟ್ ಡಿಸ್ಟಿಂಗ್ವಿಷಿಂಗ್ ಆಗಿ ನೋಡಬೇಕಾಗಿರೋದು, ನೆಹರು 3 ಬಾರಿ ಪ್ರೈಮ್ ಮಿನಿಸ್ಟರ್ ಆಗುವಾಗ ಇದ್ದಿದ್ದ ರಾಜಕೀಯ ಪರಿಸ್ಥಿತಿಗಳಿಗೂ ಮತ್ತು ಈಗ ಆಗಬಹುದಾದಂಥ ರಾಜಕೀಯ ಪರಿಸ್ಥಿತಿಗಳಿಗೂ ವಿಪರೀತವಾದಂತಹ ವ್ಯತ್ಯಾಸ ಇದೆ. ಆಗ ಇದ್ದಂತಹ ಪ್ರತಿಪಕ್ಷಗಳ ಪ್ರತಿರೋಧಕ್ಕೂ ಈಗಿನ ಪ್ರತಿರೋಧಗಳಿಗೂ, ಆಗಿನ ರಾಜಕಾರಣಕ್ಕೂ ಈಗಿನ ದ್ವೇಷ ರಾಜಕಾರಣಕ್ಕೂ ಅಥವಾ ಸ್ಪರ್ಧಾತ್ಮಕ ರಾಜಕಾರಣಕ್ಕೂ ತುಂಬ ವ್ಯತ್ಯಾಸ ಇದೆ. ಏನೆಯೋ ಇದು ಹಿಸ್ಟ್ರಿ. मैं नरेंद्र दामोदर दास मोदी ईश्वर की शपथ लेता हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा। मैं भारत की प्रभुता और अखंडता अक्षुण्ण रखूंगा। मैं संघ के प्रधानमंत्री के रूप में ಆಲ್ ರೈಟ್, ಇದು ನರೇಂದ್ರ ಮೋದಿ ಅವರು ತಮ್ಮ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಂತಹ ಸಂದರ್ಭ. ಈ ಕಾರ್ಯಕ್ರಮ ಪ್ರಾರಂಭ ಆಗಿರೋದು ರಾತ್ರಿ 7:15 ಈಗ ಸಮಯ 9:03. ಹೆಚ್ಚು ಕಡಿಮೆ 1.25 ಗಂಟೆ ಈ ಕಾರ್ಯಕ್ರಮ ನಡೆದಿದೆ. ಐ ಸಿಂಪ್ಲಿ ಡೂ ನಾಟ್ ಅಂಡರ್ಸ್ಟ್ಯಾಂಡ್ ಜನರನ್ನು ಗುಡೆ ಹಾಕ್ಬಿಟ್ಟು ಯಾಕೆ ಅಷ್ಟು ಹೊತ್ತು ಮಾಡಬೇಕದನ್ನು ಅಂತ. ಆಲ್ ರೈಟ್, ಕ್ಯಾಬಿನೆಟ್ ಮಿನಿಸ್ಟರ್ಗಳನ್ನೆಲ್ಲ ಒಂದೊಂದು ಸೂಪರ್ನಾಗಿ ಮಾಡಿ ಉಳಿದವ್ರಿಗೆಲ್ಲ 4 ಜನ ಸೇರ್ಸ್ ಮಾಡೋದು ಬಿಟ್ಬಿಟ್ಟು ಸುಮ್ಮನೆ ಎಳ್ಕಂಡು ಅದನ್ನೇ ಕೇಳಿಸ್ಕೋಬೇಕು. ಹೊಸದಾಗಾರು ಹೇಳಿದ್ರು ಓಕೆ. ನಾಟ್ ದಟ್ ಕಾರ್ಯಕ್ರಮ ಇಂಪಾರ್ಟೆಂಟ್ ಅಲ್ಲ ದೇಶದ ಭವಿಷ್ಯ ಅಥವಾ ವಿಚಾರದಲ್ಲಿ ಅಂತ ಅಷ್ಟು ಸಮಯ ಎಳಿಬೇಕಾಗಿಲ್ಲ. ಎಸ್, ಮೋದಿ ಸಂಪುಟದಲ್ಲಿ ಕರ್ನಾಟಕಕ್ಕೆ ಬಂಪರ್ ಕೊಡುಗೆ ಸಿಕ್ಕಿದೆ. ಕರುನಾಡಿನ ಮಂದಿ ಬಿಜೆಪಿಗೆ ನಿರೀಕ್ಷೆಗಿಂತ ಕಡಿಮೆ ಸ್ಥಾನ ನೀಡಿದ್ರೂ ಕೂಡ ಕರ್ನಾಟಕಕ್ಕೆ ಮೋದಿ ಅಗ್ರ ತಾಂಬೂಲ ನೀಡಿದ್ದಾರೆ. 2 ಕ್ಯಾಬಿನೆಟ್ ದರ್ಜೆ ಸೇರಿ ಒಟ್ಟು 4 ಸಚಿವ ಸ್ಥಾನಗಳನ್ನು ಕರ್ನಾಟಕಕ್ಕೆ ಕಲ್ಪಿಸಲಾಗಿದೆ. ನಿರ್ಮಲಾ ಸೀತಾರಾಮನ್ ಅವರನ್ನ ಕರ್ನಾಟಕದ ಕೋಟಾಗೆ ಸೇರಿಸಿಕೊಂಡಲ್ಲಿ ಈ ಸಂಖ್ಯೆ ಇನ್ನಷ್ಟು ಹಿಗ್ಗುತ್ತೆ. ಮೋದಿ ಸಂಪುಟ ಸೇರಿದವರು ಖುಷಿಯಾಗಿದ್ದಾರೆ. ಆದರೆ ಸಚಿವ ಸ್ಥಾನದ ನಿರೀಕ್ಷೆ ಇದ್ದಂಥವರು ಸ್ವಲ್ಪ ನಿರಾಸೆಯನ್ನ ವ್ಯಕ್ತಪಡಿಸಿರುವಂಥದ್ದು ಅವರೇನು ಬಹಿರಂಗವಾಗಿ ಹೇಳಿಲ್ಲ. ಆಲ್ ರೈಟ್, ನನ್ನ ಲೆಕ್ಕಾಚಾರದಲ್ಲಿ ಇದನ್ನು 1+2 ಅಂತ ನಾನು ಈಗಲೂ ಕನ್ಸಿಡರ್ ಮಾಡ್ತೀನಿ. ಇವ್ರು ಹೇಳ್ದಂಗೆ ಏನು ಪಂಪರ್ ಅಲ್ಲ, ಅದು 1+2 ಅಂತಲೇ ತೊಗೋಬೇಕು. ನಾನು ತೊಗೊಳೋದ್ರೆ ಹಾಗೆ ತೊಗೊಳೋದು. 1 ಅಂದರೆ ಪ್ರಹ್ಲಾದ ಜೋಶಿ, +2 ಅಂದರೆ ಶೋಭಾ ಕರಂದ್ಲಾಜೆ ಮತ್ತು ಸೋಮಣ್ಣ. ವೈ ಅಂತ ಯಾರು ಕೇಳಿದ್ರೆ ಯಾಕೆ ಹಂಗಾರೆ ಅವ್ರು ನಮ್ಮವ್ರಲ್ವಾ ಅಂದರೆ ಹಾಗಲ್ಲ, ನಮ್ಮವರೇ, ಸಂತೋಷನೇ ಅವರು ಆಗಿರೋದಕ್ಕೆ. ಕುಮಾರಸ್ವಾಮಿ ಅವರು ಮೈತ್ರಿ ಪಕ್ಷದ ಪರಿಣಾಮವಾಗಿ ಒಳಗೆ ಬಂದಿರುವುದು. ನಿರ್ಮಲಾ ಸೀತಾರಾಮನ್ ಅವರು ಮಹಿಳೆ,
ಬಿ ನಮ್ಮ ರಾಜ್ಯಕ್ಕೆ ಅವ್ರನ್ನ ರಾಜ್ಯಸಭೆಯ ಮೂಲಕ ಅಟ್ಯಾಚ್ ಮಾಡಿರೋದ್ರಿಂದ ನಮ್ಮ ರಾಜ್ಯಕ್ಕೆ ಅಂತ ಲೆಕ್ಕ ತಗೋತಾ ಇದ್ದೀರಿ. ಹಾಗಾಗಿ 4ರಲ್ಲಿ 2 ನಮ್ಮದೇ ಮೂಲ, ಇನ್ನು 2 ಹಂಗೆ ಲೆಕ್ಕ. 1+2 ನಮ್ಮ ನಂಬರು, ಬಟ್ ಕುಮಾರಸ್ವಾಮಿ ಒಂದಿರಿಂದ 2+2 ಅದನ್ನು ಸೇರಿಸಿದ್ರೆ ಇದು. ಕುಮಾರಸ್ವಾಮಿ ಅವರು ನಿರೀಕ್ಷೆಗಳಿಗೆ ತಕ್ಕಂತೆ ಇವತ್ತು ಕ್ಯಾಬಿನೆಟ್ ದರ್ಜೆಯಲ್ಲಿ ಮೈತ್ರಿಕೂಟದ ಸ್ಥಾನಮಾನವಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಪ್ರಮಾಣವಚನ ಸ್ವೀಕಾರ ಮಾಡಿದ ಸರದಿಯಲ್ಲಿ ಅವರು 9ನೇಯವರಾಗಿದ್ದರು. ಪ್ರಹ್ಲಾದ ಜೋಶಿ ಕ್ಯಾಬಿನೆಟ್ ದರ್ಜೆ. ಪ್ರಾಬಬಲಿ ಮೋದಿ ಅಮಿತ್ ಶಾ ಅವರ ಜೊತೆ ಚೆನ್ನಾಗಿ ಹೊಂದಾಣಿಕೆ ಇರುವ ಪರಿಣಾಮ ಕೆಲಸ ನೋಡಿ ಉತ್ತಮ ಕೆಲಸಗಾರ ನಮಗಿರಲಿ ಒಬ್ಬರು ಅಂತ ಅವ್ರನ್ನ ತಂದಿದ್ರು. ಈ ಮಧ್ಯದಲ್ಲಿ ಸಣ್ಣ ರೂಮರ್ನ ಬಿಟ್ಟಿದ್ರು. ಪ್ರಹ್ಲಾದ್ ಫ್ರೆಂಡ್ಸು ಇರ್ಬೋದು, ಪ್ರಹ್ಲಾದ್ ವಿರೋಧಿಗಳು ಇರ್ಬೋದು, ಇಬ್ಬರೂ ಇರ್ಬೋದು. ಅವರನ್ನು ಸ್ಪೀಕರ್ ಮಾಡಿಬಿಡ್ತಾರಂತೆ ಅಂತ. ಮಂತ್ರಿ ಕೊಡಲ್ಲ. ಆಲ್ ರೈಟ್, ಅದಾಗಿಲ್ಲ, ಅವರು ಮುಂದುವರೆದಿದ್ದಾರೆ. ಶೋಭಾ ಕರಂದ್ಲಾಜೆ ರಾಜ್ಯ ದರ್ಜೆ ಅವರನ್ನು ತಂದಿದ್ದಾರೆ. ನನ್ನ ಲೆಕ್ಕಾಚಾರದಲ್ಲಿ ಲಾರ್ಜ್ಲಿ ಶೋಭಾ ಕರಂದ್ಲಾಜೆನ ವಿಮೆನ್ ಕೋಟಾನಲ್ಲಿ ತರಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಅವ್ರಿಗಿತ್ತು ಅಂತ ಕಾಣಿಸ್ತಾ ಇದೆ. ಬಿಕಾಸ್ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಯಾವುದೇ ಒಬ್ಬ ಹೆಣ್ಣುಮಗಳು MP ಆಗಿದ್ದಂಗಿಲ್ಲ. ಇದ್ದಾರೆ, ಬಟ್ ಅವ್ರನ್ನ ಕನ್ಸಿಡರ್ ಮಾಡಿಲ್ಲ. ಯಾಕೆ ನನಗೇನು ಅಂತ ಗೊತ್ತಿಲ್ಲ. ಪುರಂದರೇಶ್ವರಿ ಇದ್ದಾರೆ ಆಂಧ್ರ ಪ್ರದೇಶದಲ್ಲಿ, ಆಂಧ್ರನಲ್ಲಿ, ರಾಜಮಂಡ್ರಿ ಆಂಧ್ರ, ಓಕೆ, ಅಲ್ಲಿದ್ದಾರೆ. ಬಟ್ ಅದು ವಿಮೆನ್ ಕೋಟಾನಲ್ಲಿ ಒಳಕ್ಕೆ ಬಂದಂಗಿದೆ ಅದು. ಬಿಕಾಸ್ ಒಂದಿಷ್ಟು ಹೆಣ್ಣು ಮಕ್ಕಳುಗಳಿಗೆ ಕೊಡದೆ ಹೋಗಿದ್ದರೆ ಅದು ದೊಡ್ಡ ಗೋಜಲಾಗ್ತಿತ್ತು. ಹಾಗಾಗಿ ಒಂದಷ್ಟು ಹೆಣ್ಣು ಮಕ್ಕಳುಗಳಿಗೆ ಕೊಡಬೇಕು, ಕೊಟ್ಟಿರ್ತಾರೆ. ಫೈನ್, ನಮ್ಮ ರಾಜ್ಯಕ್ಕೆ ಬಂದಿದೆ ಯಾವುದೋ ರೂಪದಲ್ಲಿ. ವಿ ಸೋಮಣ್ಣ ರಾಜ್ಯ ದರ್ಜೆಯಲ್ಲಿ ಓತನ್ನು ಪ್ರಮಾಣವಚನವನ್ನು ಸ್ವೀಕಾರ ಮಾಡಿದ್ದಾರೆ. ವೈ ಸೋಮಣ್ಣ? ಬಿಕಾಸ್ ಬಸವರಾಜ ಬೊಮ್ಮಾಯಿ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದರು. ಹಾಗಾಗಿ ಸೋಮಣ್ಣ ಯಾಕೆ ಅಂತಂದರೆ ದೇರ್ ಕುಡ್ ಬಿ ವೆರೈಟಿ ಆಫ್ ರೀಸನ್ಸ್ ಅನಿಸುತ್ತೆ, ಕಾರಣಗಳು. ನಂಬರ್ 1, ಸೋಮಣ್ಣ ಸಿದ್ದರಾಮಯ್ಯನವರ ವಿರುದ್ಧ ವರ್ಣಾದಲ್ಲೂ ಮತ್ತು ಚಾಮರಾಜನಗರದಲ್ಲೂ 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದಾಗ ಅದರಿಂದ ಅನುಭವಿಸಿದ ಕೆಲವು ಸಮಸ್ಯೆಗಳನ್ನು ಅಮಿತ್ ಶಾ ಅವರ ಪ್ರಚಾರದ ಸಂದರ್ಭದಲ್ಲಿ ಅವ್ರನ್ನ ಗೆಲ್ಲಿಸಿ ಅವ್ರಿಗೆ ದೊಡ್ಡ ಹುದ್ದೆ ಕೊಡ್ತೀವಿ ಅಂತೆಲ್ಲ ಹೇಳಿದರು. 2ರಲ್ಲೂ ಅವ್ರು ಸೋತಿದ್ರು. ನಂತರ ಇಲ್ಲಿ MP ಆದರು. ಲಕ್ಕಿಲಿ ಅವ್ರು ಗೆದ್ದರು. ಮೇ ಬಿ ದಿ ಪಾರ್ಟಿ ಈಸ್ ಪೇಯಿಂಗ್ ಹಿಮ್ ಬ್ಯಾಕ್, ಆರ್ ಅಮಿತ್ ಶಾ ನನಗೆಲ್ಲ ಹೇಳಿದ್ದೆ ಕೊಡಬೇಕಿದು ಅಂತ ಅಂದ್ಕೊಂಡು ಕೊಟ್ಟಿರಬಹುದು ಅಂತ ಲೆಕ್ಕಾಚಾರ. ಅಫ್ಕೋರ್ಸ್ ದಟ್ ಇಸ್ ಒನ್. ಸೆಕೆಂಡ್ ಪ್ಲಾಸಿಬಲ್ ರೀಸನ್ ಏನಪ್ಪ ಸಾಧ್ಯ ಅಂತಂದರೆ ನನಗೆ ಅನ್ನಿಸ್ತಾ ಇರೋದು, ಮೇ ನಾಟ್ ಬಿ ಕರೆಕ್ಟ್ ಆಲ್ಸೋ. ಕರ್ನಾಟಕಕ್ಕೆ ಇನ್ ಕೇಸ್ ಅವ್ರು ಬಸವರಾಜ ಬೊಮ್ಮಾಯಿನ ಕನ್ಸಿಡರ್ ಮಾಡ್ಕೊಂಡಿದ್ದರೆ ಇಟ್ ಶುಡ್ ಹ್ಯಾವ್ ಬೀನ್ ಎ ಕ್ಯಾಬಿನೆಟ್ ಮಿನಿಸ್ಟರ್. ಆಗ ಅದು ಕ್ಯಾಬಿನೆಟ್ ರ್ಯಾಂಕಲ್ಲಿ ಕೊಡಬೇಕಾಗಿ ಬರೋದು. ಬಿಕಾಸ್ ಈ ವಾಸ್ ಎ ಫಾರ್ಮರ್ ಚೀಫ್ ಮಿನಿಸ್ಟರ್. ಅವ್ರನ್ನ ನೀವು ಡಿಮೋಟ್ ಮಾಡಿಬಿಟ್ಟು MOS ಮಾಡೋಕ್ಕೆ, ರಾಜ್ಯ ಮಂತ್ರಿಯಾಗಿ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಹಾಗಾಗಿ ಕ್ಯಾಬಿನೆಟ್ ಸಂಖ್ಯೆಯಲ್ಲಿ ಸಮಸ್ಯೆಗಳಿರೋದ್ರಿಂದ ಅವರಿಗೆ ಮಿತ್ರ ಪಕ್ಷಗಳಿಗೆ ಕೊಡೋದು, ಮತ್ತೊಂದು ಮಗದೊಂದು ಎಲ್ಲ ಮೇ ಬಿ ಅದು ಒಂದು ಕನ್ಸಿಡ್ರೇಷನಲ್ಲಿ ಬಂದಿರಬಹುದೇನೋ. ಏನ್ಯಾವ ಸೋಮಣ್ಣಗೆ ಸಿಕ್ಕಿದೆ, ಲಕ್ಕಿ. ನಿರ್ಮಲಾ ಸೀತಾರಾಮನ್ ಕ್ಯಾಬಿನೆಟ್ ದರ್ಜೆ, ಕರ್ನಾಟಕ ರಾಜ್ಯಕ್ಕೆ ಅಟ್ಯಾಚ್ ಮಾಡಿರ್ತಾರೆ. ಬಿಕಾಸ್ ಅದು ರಾಜ್ಯಸಭೆ ಅನ್ನೋ ಕಾರಣಕ್ಕೆ ನಮ್ಮಿಂದ ಅವ್ರು ಆಯ್ಕೆ ಆಗಿರೋದು. ಹಾಗಾಗಿ ನಮಗೆ ಒಳ್ಳೆಯದು. ಹೆಚ್ಚಿನ ದುಡ್ಡು ಕೊಡ್ತಾರೆ ಅನ್ನೋ ನಿರೀಕ್ಷೆನ ನಾವಿರೋಣ. ನಿರ್ಮಲಾ ಸೀತಾರಾಮನ್ ಲೈಕ್ಲಿ ಫಿನಾನ್ಸ್ ಮಿನಿಸ್ಟರ್ ಇರಬಹುದೇನೋ. ಬಿಕಾಸ್ ಅಲ್ಲಿಗ ಕಾಂಪಿಟೇಟಿವ್ ಆಗಿ ಫಿನಾನ್ಸ್ ಮಿನಿಸ್ಟ್ರಿಗೆ ಯಾರ್ದಾದ್ರು ಫೇಸ್ಗಳು ಕಾಣಿಸ್ತಾ ಇದ್ರೆ, ಅನ್ಲೆಸ್ ಯಾವ್ದಾದ್ರು ಹೊಸ ಫೇಸ್ ಇವ್ರು ತರೋದಾದರೆ ಗೊತ್ತಿಲ್ಲ. ಅದು ಬಿಟ್ಟರೆ ಪಿಯೂಷ್ ಗೋಯಲ್ ಆ್ಯಂಡ್ ನಿರ್ಮಲಾ ಸೀತಾರಾಮನ್, ವಿ ಡೋಂಟ್ ನೋ ಯಾರನ್ನ ಏನು ಮಾಡ್ತಾರೆ ಅಂತ. ಆಲ್ ರೈಟ್, ಎಸ್ ಸರ್. ಬಟ್ ಇದ್ರಲ್ಲಿ ನೋಡೋದಾದ್ರೆ ಸರ್, ಅಲ್ಲ ಉಳಿದಿದ್ದ ಕ್ಯಾಬಿನೆಟ್ ಉಳಿದಂತೆ ಕ್ಯಾಬಿನೆಟ್ ಏನಿದೆ ಅಂತ ನೋಡ್ಬೇಡ. ಈ ಕ್ಯಾಬಿನೆಟ್ ಮಿನಿಸ್ಟರ್ಗಳು, ಸಂಪುಟ ದರ್ಜೆ ಮಂತ್ರಿಗಳಲ್ಲಿ ಭಾಳ ಸರ್ಪ್ರೈಸಿಂಗ್ ಆಗಿ ಕಾಣಿಸ್ತಾ ಇರಬಹುದಾದ್ದು ಒಂದೇ ಹೆಸರು ಅಂತ ಅನಿಸ್ತಾ ಇದೆ. ದಟ್ ಈಸ್ JP ನಡ್ಡಾ. ಶಿವರಾಜ್ ಸಿಂಗ್ ಚೌಹಾಣ್ ಗಾಳಿ ಸುದ್ದಿಯಲ್ಲಿ ಬರ್ತಾ ಇದ್ದಾಗ ಅವರ ಹೆಸರು ಇತ್ತು. ಆದರೆ ಮಧ್ಯದಲ್ಲಿ ಅವರನ್ನು ಪಕ್ಷದ ಅಧ್ಯಕ್ಷರು ಮಾಡಬಹುದು, ಹಾಗಾಗಿ ಅವ್ರನ್ನ ಮಾಡಲಿಕ್ಕಿಲ್ಲ ಅಂತಿತ್ತು. ಆದರೆ ಈಗ ಶಿವರಾಜ್ ಸಿಂಗ್ ಚೌಹಾಣೂ ಒಳಗೆ ಬಂದಿದ್ದಾರೆ, ನಡ್ಡಾನೂ ಒಳಗೆ ಬಂದಿದ್ದಾರೆ. 3ನೇ ಹೆಸರಾಗಿ ಕಂಗೊಳಿಸುತ್ತಾ ಇದ್ದಿದ್ದು ರಾಷ್ಟ್ರೀಯ ಅಧ್ಯಕ್ಷರಾಗಕ್ಕೆ, ನಡ್ಡಾ ಜಾಗಕ್ಕೆ ಲೆಕ್ಕಾಚಾರ ಇದ್ದಿದ್ದು ಖಟ್ಟರ್ ಹೆಸರು. ಈವನ್ ಖಟ್ಟರು ಒಳಗೆ ಬಂದ್ಬಿಟ್ಟಿದ್ದಾರೆ. ಹಾಗಾಗಿ ಈಗ ಕುತೂಹಲ ಇರುವುದು ಇವರು ಸೇರಿರುವುದಕ್ಕಿಂತ BJP ರಾಷ್ಟ್ರೀಯ ಅಧ್ಯಕ್ಷರು ಯಾರು ಅನ್ನೋದು. ಏನು ಯಾವುದು ಆಮೇಲಿನ ಪ್ರಶ್ನೆ, ಅದನ್ನು ಹ್ಯಾಂಡಲ್ ಮಾಡ್ಕೋತಾರೆ ಅನ್ಸುತ್ತೆ, ಮಾಡ್ಕೋತಾರೆ. ಸದ್ಯಕ್ಕೆ ಯಾರ್ಯಾರಾಗಿದ್ದಾರೆ ನೋಡ್ಬೇಡ. ಅಫ್ಕೋರ್ಸ್ ನರೇಂದ್ರ ಮೋದಿ, ದ ನ್ಯೂ ಮೊರೋ ಯೂನೋ, ನಂಬರ್ 1 ಆಗಿ ಅವರೇ ಆಗಿದ್ದಾರೆ. ನಂಬರ್ 2 ರಾಜನಾಥ್ ಸಿಂಗ್, UPಯಿಂದ, ಉತ್ತರ ಪ್ರದೇಶದಿಂದ ಅತ್ಯಂತ ಹಿರಿಯ ಲೀಡರು ಪಾರ್ಟಿನಲ್ಲಿ, ಪ್ಲಸ್ ಪಾರ್ಟಿಯ ಮಾಜಿ ಅಧ್ಯಕ್ಷರವರು. ಈ ರೀತಿ 3 ಅಧ್ಯಕ್ಷರುಗಳನ್ನು
ನಾವು ನೋಡ್ಬೋದು. ಹೌದು ಸರ್. ನಿತಿನ್ ಗಡ್ಕರಿ, ನಿತಿನ್ ಗಡ್ಕರಿನೂ ಅಮಿತ್ ಶಾ ಅಂಡ್ ರಾಜನಾಥ್ ಸಿಂಗ್, ಈಗ JP ನಡ್ಡಾ ಕೂಡ, ಇವರೆಲ್ಲರೂ ಪಕ್ಷದ ಅಧ್ಯಕ್ಷರಾಗಿದ್ದವರು. ಹಾಗಾಗಿ ನಂಬರ್ 2 ಅಮಿತ್ ಶಾ ಗುಜರಾತಿಂದ ಗೆದ್ದು ಬಂದಿದ್ದಾರೆ. ಅವ್ರನ್ನ ತಗೊಂಡಿದ್ದಾರೆ. ನಾನು ಏನೇನೇ ಹೇಳ್ತಾ ಇದ್ದೆ, ಅವ್ರನ್ನ ತಗೊಳ್ಳಲ್ಲ ಅಂದರೆ ಸುದ್ದಿನೇ ಹೊರತು ತಗೋತಾರೆ ಅಂದರೆ ಸುದ್ದಿ ಅಲ್ಲ ಅದು ಅಂತ. ನಿತಿನ್ ಗಡ್ಕರಿ ಒಂದು ದೊಡ್ಡ ರೂಮರ್ ಇತ್ತು ಚುನಾವಣಾ ಪೂರ್ವದಲ್ಲಿ ಮತ್ತು ಚುನಾವಣಾ ನಂತರ, ಎರಡರಲ್ಲೂ ಇತ್ತು. ಚುನಾವಣಾ ಪೂರ್ವದಲ್ಲಿ ನಿತಿನ್ ಗಡ್ಕರಿಗೂ ಮೋದಿಯವ್ರಿಗೂ ಆಗಲ್ವಂತೆ, ಗಜಿಬಿಜಿ ಆಗ್ಬಿಟ್ಟಿದೆಯಂತೆ, ಹಾಗಾಗಿ ಅವರಿಬ್ಬರಿಗೂ ಹೊಂದಾಣಿಕೆ ಇಲ್ಲವಂತೆ, ಅದಕ್ಕೆ ಗಡ್ಕರಿಯವರು ಆಗಾಗ್ಗೆ ಸಾಕಾಗ್ತಿದೆ ರಾಜಕಾರಣ ಅನ್ನೋದು ಅಂತಂತಾರಂತೆ. ನಂತರ ಚುನಾವಣಾ ಸಂದರ್ಭದಲ್ಲಿ ನಿತಿನ್ ಗಡ್ಕರಿಯವರನ್ನ ಸೋಲಿಸಲೆಂದೇ BJPಯ ಕೆಲ ನಾಯಕರು ಟ್ರೈ ಮಾಡ್ತಿದ್ದಾರಂತೆ, ಅದಕ್ಕೋಸ್ಕರನೇ ಅವ್ರಿಗೇನೇನೋ ತೊಂದರೆ ಕೊಟ್ಟಿದ್ದಾರೆ ಅಂತ ಇದೆಲ್ಲ ಇತ್ತು. ಬಟ್ ಎವ್ರಿಥಿಂಗ್ ಹ್ಯಾಸ್ ಬಿನ್ ಪುಟ್ ಟು ರೆಸ್ಟ್. ನಿತಿನ್ ಗಡ್ಕರಿ ಗೆದ್ದಿದ್ದಾರೆ ಮತ್ತು ನಿತಿನ್ ಗಡ್ಕರಿ ವಾಪಸ್ಸು ಕ್ಯಾಬಿನೆಟ್ಗೆ ಒಳಕ್ಕೆ ಬಂದಿದ್ದಾರೆ. ಅಫ್ಕೋರ್ಸ್ ನಿತಿನ್ ಗಡ್ಕರಿ ಡಿಸರ್ವ್ಸ್ ಇಟ್, ಬಿಕಾಸ್ ಈ ದೇಶದ ಯಾವುದೇ ಕೋಣೆ ಮೂಲೆಗಳಿಗೆ ಹೋದ್ರೂ ನೀವು ರಸ್ತೆಗಳಾಗಿರುವ ರೀತಿ ಮತ್ತು ಈ ರಸ್ತೆಗಳನ್ನು ನಮ್ಮ ದೇಶದಲ್ಲಿ ಹೀಗೂ ಕಾಣಬಹುದು ಎಂಬ ಹೊಸ ಆಸೆಯನ್ನು ಹುಟ್ಟಿಸಿರೋ ರೀತಿ ಏನಿದೆ, ದಟ್ಸ್ ಅನ್ ಅಮೇಝಿಂಗ್ ಫೀಟ್ ಅದು. ಹಾಗಾಗಿ ಗಡ್ಕರಿ ನ್ಯಾಚುರಲಿ ಹ್ಯಾಸ್ ಕಮ್ ಫಾರ್ವರ್ಡ್, ಒಳಗೆ ಬಂದಿದ್ದಾರೆ. ಹೆದ್ದಾರಿನೇ ಉಳ್ಕೊಳ್ಳುತ್ತಾ ಪೋರ್ಟ್ಫೋಲಿಯೋ ಇಲ್ವಾ ಗೊತ್ತಿಲ್ಲ, ನೋ ಐಡಿಯಾ. ಇನ್ನು JP ನಡ್ಡಾ ಗುಜರಾತ್ ರಾಜ್ಯಸಭೆಯಿಂದ ಬಂದಿರೋದು. ಹಿಮಾಚಲ್ ಪ್ರದೇಶ್ ಶಿವರಾಜ್ ಸಿಂಗ್ ಚೌಹಾಣ್ ಕ್ಯಾಬಿನೆಟ್ ದರ್ಜೆ, ವಿದಿಶಾ 8.5 ಲಕ್ಷ ಓಟಿಂದ ಗೆದ್ದಿರೋವಂಥದ್ದು. ಮಾಜಿ ಮುಖ್ಯಮಂತ್ರಿ ಮಧ್ಯಪ್ರದೇಶದಲ್ಲಿ 3 ಬಾರಿ. ಶಿವರಾಜ್ ಸಿಂಗ್ ಚೌಹಾಣ್ ಈಸ್ ಎ ಎಕ್ಸ್ಟ್ರೀಮ್ಲಿ ಪವರ್ಫುಲ್ ಲೀಡರ್. ಉತ್ತರ ಭಾರತದ ರಾಜಕಾರಣಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಒಂದು ಹಂತದಲ್ಲಿ ಸೆಕೆಂಡ್ ಲೈನ್ ಲೀಡರ್ಶಿಪ್ಗಳು ಯಾರು ಅಂದಾಗ ಅಮಿತ್ ಶಾ ಅವರ ಜೊತೆಗೆ ಹೆಸರುಗಳಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಹೆಸರು ಕೂಡ ಇರ್ತಿತ್ತು ಯಾವಾಗಲೂ. ಅದರ ಹಿಂದಕ್ಕೆ ಇರ್ತಾ ಇದ್ದಿದ್ದು ಫಾರ್ ಎಕ್ಸಾಂಪಲ್ ಸುಷ್ಮಾ ಸ್ವರಾಜ್ ಹೆಸರು ಹೇಳೋದು, ಈ ಥರ ಎಲ್ಲ ಇತ್ತು. ಬಟ್ ಶಿವರಾಜ್ ಸಿಂಗ್ ಚೌಹಾಣ್ ಹೆಸರು ಹಾಗಿತ್ತು. ಈಗ ಶಿವರಾಜ್ ಸಿಂಗ್ ಚೌಹಾಣನ್ನು ಮೊನ್ನೆ ಅಸೆಂಬ್ಲಿನಲ್ಲಿ ಗೆದ್ದಾಗ ಅವರು ಗೆದ್ದಿದ್ರು, ಆದರೆ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ. ಆ್ಯಕ್ಚುಲಿ ಅವ್ರ ನೇತೃತ್ವದಲ್ಲೇ ಮಧ್ಯಪ್ರದೇಶವನ್ನು ಗೆದ್ದಿದ್ದು. ಮಧ್ಯಪ್ರದೇಶವನ್ನು ಭಾರತೀಯ ಜನತಾ ಪಕ್ಷ ಈ ಬಾರಿ ಅಸೆಂಬ್ಲಿನ ಗೆದ್ದಿದ್ದು ಎಕ್ಸ್ಟ್ರೀಮ್ಲಿ ಸರ್ಪ್ರೈಸಿಂಗ್ ಲೆವೆಲ್ಸಲ್ಲಿ ಇತ್ತು. ಭಾಳ ಅಮೇಝಿಂಗಾಗಿ ಗೆದ್ದು ಬಂದುಬಿಟ್ರು. ಹಾಗೆ ಸಹಜವಾಗಿ ಎಲ್ಲ ಅಂದ್ಕೊಂಡ್ರು ಶಿವರಾಜ್ ಸಿಂಗ್ ಚೌಹಾಣ್ ಮತ್ತೆ CM ಆಗ್ತಾರೆ ಅಂತ. ಆಗಲಿಲ್ಲ, ಹೊಸೊಬ್ಬರನ್ನು ತಂದರು. ಮತ್ತು ಯಾಕೆ ಅನ್ಕೋತಿದ್ದಾಗ ಗೊತ್ತಾಯಿತು ಸತ್ಯ. ಅವ್ರನ್ನ ಅದು ಬಿಟ್ಬಿಟ್ಟು ಪಾರ್ಲಿಮೆಂಟಿಗೆ ಬನ್ನಿ ನೀವು ಅಂತ ಕರೆದ್ರು. ಸೊ ಈಗ ಶಿವರಾಜ್ ಸಿಂಗ್ ಚೌಹಾಣ್ಗೆ ಏನು ಕೊಡ್ತಾರೋ ಗೊತ್ತಿಲ್ಲ. ಜೈಶಂಕರ್ ರಾಜ್ಯಸಭೆ ಮೂಲಕ ಕ್ಯಾಬಿನೆಟ್ ದರ್ಜೆಗೆ ವಾಪಸ್ ಒಳಗೆ ಬಂದಿದ್ದಾರೆ. ವಿದೇಶಾಂಗ ಮಂತ್ರಿಯಾಗಿ ನಾನು ಮೊನ್ನೆನೂ ಹೇಳ್ತಾ ಇದ್ದೆ, ಬ್ರಿಲಿಯಂಟ್ ವರ್ಕ್ ಮಾಡಿದ್ದಾರೆ ಅಂತಲೇ ಎಲ್ಲರ ಭಾವನೆ ಇದೆ. ಹಾಗಾಗಿ ಮತ್ತು ಮೋದಿಗೆ, ನರೇಂದ್ರ ಮೋದಿಯವರಿಗೆ ತಾನು ನಂಬುವ, ತನಗೆ ಒಪ್ಪಿತವಾಗುವ ರೀತಿಯಲ್ಲಿ ಕೆಲಸ ಮಾಡೋ ಒಬ್ಬ ವಿದೇಶಾಂಗ ಮಂತ್ರಿನೇ ಬೇಕದು. ಬಿಕಾಸ್ ಅವರೇ ಭಾಳ ಸ್ಟ್ರಾಂಗು ವಿದೇಶಾಂಗ ವ್ಯವಹಾರದಲ್ಲಿ. ಹಾಗಾಗಿ ಅವ್ರನ್ನೇ ತಂದಿದ್ದಾರೆ. ಮನೋಹರ್ ಲಾಲ್ ಖಟ್ಟರ್ ಹರಿಯಾಣದಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ ಅವ್ರನ್ನ ಕೆಳಗಿಳಿಸಿ ಹೊಸಬರನ್ನ ಮಾಡಿದ್ದಾರೆ. ಈಗ ಅವ್ರನ್ನ ಲೋಕಸಭೆಗೆ ತಂದಿದ್ದಾರೆ, ಅವರು ಗೆದ್ದಿದ್ದಾರೆ. ಅದರ ಪರಿಣಾಮ ಕರ್ನಾಲ್ನಿಂದ. ಪಿಯೂಷ್ ಗೋಯಲ್ ಮಹಾರಾಷ್ಟ್ರ ರಾಜ್ಯಸಭೆಯಲ್ಲಿ ಸದಾಕಾಲ ಇರ್ತಾ ಇದ್ದಂಥ ಪಿಯೂಷ್ ಗೋಯಲ್ ಈ ಬಾರಿ ಒಂದು ರಿಸ್ಕ್ ತಗೊಂಡು ನನ್ನ ಪ್ರಕಾರದಲ್ಲಿ ಅಂತ ಲೋಕಸಭೆ ಕಡೆಗೆ ಹಾರಿದ್ರು. ಮುಂಬೈ ನಗರದಲ್ಲಿ ಅವರು ಸ್ಪರ್ಧೆಯನ್ನು ಮಾಡಿದ್ರು. ಅದಕ್ಕೊಂದು ಧೈರ್ಯ ಬೇಕು ರಾಜ್ಯಸಭೆಯಿಂದ ಲೋಕಸಭೆಗೆ ಹೋಗೋಕ್ಕೆ. ಬಿಕಾಸ್ ಭಾಳ ಸರಿ ಕ್ಲಿಕ್ ಆಗಲ್ಲ, ಭಾಳ ಸರಿ ಕ್ಲಿಕ್ ಆಗ್ಬೋದು. ಪಿಯೂಷ್ ಗೋಯಲ್ ಕ್ಲಿಕ್ ಆಗಿದ್ದಾರೆ, ಬಹು ಸಹಜವಾಗಿ ಅಲ್ಲಿಂದ ಬಂದಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಒಡಿಶಾ, ಭಾಳ ವಿಚಿತ್ರವಾಗಿದೆ. ಧರ್ಮೇಂದ್ರ ಪ್ರಧಾನ್ಗೆ ರಾಜೀನಾಮೆ ಕೊಡು ಅಂತ ಹೇಳಿ ಒರಿಸ್ಸಾ ಮುಖ್ಯಮಂತ್ರಿ ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿತ್ತು. ಬಟ್ ನಾವು ಧರ್ಮೇಂದ್ರ ಪ್ರಧಾನ್ ಹ್ಯಾಸ್ ಬಿನ್ ಬ್ರಾಟ್ ಟು ಕ್ಯಾಬಿನೆಟ್. ಹಾಗಾಗಿ ನೋ ಕ್ವಶನ್ ಆಫ್ ಒರಿಸ್ಸಾ ಚೀಫ್ ಮಿನಿಸ್ಟರ್, ಅಲ್ಲಿ ಯಾರೋ ಹೊಸಬ್ರನ್ನು ತರಬೇಕು. ಜಿತಿನ್ ರಾಮ್ ಮಾಂಝಿ ಬಿಹಾರ HAM ಕ್ಯಾಬಿನೆಟ್ ಇದು ಬೇರೆ ಆಪ್ಷನ್ ಇರಲಿಲ್ಲ ಮೈತ್ರಿ ಪಕ್ಷದ ಭಾಗವಾಗಿ. ಲಲ್ಲನ್ ಸಿಂಗ್ JDU ಕೊಟ್ಟಿರುತ್ತೆ ಆ ಹೆಸರನ್ನ. ಸರ್ಬಾನಂದ ಸೋನಾವಾಲ್ ಒಂದು ರೀತಿಯಲ್ಲಿ 1 ಟರ್ಮ್ ಅಸ್ಸಾಂ ಚೀಫ್ ಮಿನಿಸ್ಟರ್ ಆಗಿದ್ದಂಥವ್ರು. ತದನಂತರದಲ್ಲಿ 2ನೇ ಟರ್ಮಲ್ಲಿ ಬಂದಾಗ ಹಿಮಂತ ಬಿಸ್ವಾ ಶರ್ಮಾಗೆ ಅದನ್ನು ಬಿಟ್ಟುಕೊಟ್ಬಿಟ್ಟು ಭಾಳ ನಮ್ರತೆಯಿಂದ ಯಾವುದೇ ಗೋಜಲಿಲ್ಲದೆ ಕೇಂದ್ರಕ್ಕೆ ಬಂದುಬಿಟ್ರು ಅವರು. ಹಾಗಾಗಿ ಅವರನ್ನು ಈ ಸರಿ ಅವರು ಲೋಕಸಭೆ ಗೆದ್ದಿದ್ದಾರೆ, ಅವ್ರನ್ನ ವಾಪಸ್ ತಂದಿದ್ದಾರೆ. ವೆರಿ ಲಾಯಲ್ ಫೆಲೋ ಆ್ಯಸ್ ಫಾರ್ ಎಸ್ ಪಾರ್ಟಿ ಕನ್ಸರ್ನ್. ವೀರೇಂದ್ರ ಕುಮಾರ್ ಕ್ಯಾಬಿನೆಟ್ ದರ್ಜಿ, ಟೀಕಮ್ಗಢ ಸಂಸದ, MP ಮಧ್ಯಪ್ರದೇಶದಿಂದ ತಂದಿರೋದು. ಡಾಕ್ಟರ್ ವೀರೇಂದ್ರ ಕುಮಾರ್ ಇದ್ದಂಗಿದೆ ಅದು, ಇಫ್ ಐ ಆಮ್ ನಾಟ್ ರಾಂಗ್, ಅದು ಡಾಕ್ಟರ್ ವೀರೇಂದ್ರ ಕುಮಾರ್. ರಾಮ್ ಮೋಹನ್ ನಾಯ್ಡು ಆಂಧ್ರ ಪ್ರದೇಶದ ತೆಲುಗು ದೇಶಂ ಶ್ರೀಕಾಕುಳಂ ಸಂಸದ. ಭಾಳ ಜನ ಈಗ ಸೋಷಿಯಲ್ ಮೀಡಿಯಾಲಿ ಅವರದ್ದೊಂದು ವಿಡಿಯೋ ಓಡಾಡ್ತಿರೋದನ್ನು ಪ್ರಸ್ತಾಪದಲ್ಲಿ ಇಟ್ಟಿದ್ದಾರೆ. ಇತ್ತೀಚೆಗೆ ಮುಗಿದಂತಹ ಪಾರ್ಲಿಮೆಂಟಿನಲ್ಲಿ
ಸ್ಪೀಕರ್ ಅವರಿಗೆ ಸಮಯವನ್ನು ಕೊಡದಿದ್ದಾಗ ಅವರು ಸಭಾಧ್ಯಕ್ಷರಿಗೆ ಹೇಳೋದು, ನಮಗೆ ದಯಮಾಡಿ ಸಮಯ ಕೊಡಿ, ನನ್ನ ಹತ್ರ ಸಂಖ್ಯೆ ಇಲ್ಲ ಅಂತ ನನಗೆ ಸಮಯ ಕೊಡದೆ ಇರಬೇಡಿ, ಮುಂದೆ ಒಂದು ದಿನ ಬರುತ್ತೆ ನೋಡ್ತಾ ಇರಿ, ಸದ್ಯದಲ್ಲೇ ಅದ್ರ ನಾವು ಫುಲ್ ಫೋರ್ಸಲ್ಲಿ ಬರ್ತೀವಿ, ನಮಗೆ ಫುಲ್ ಸಮಯ ಕೊಡಬೇಕಾಗಿ ಬರುತ್ತೆ ನೀವು ಅಂತ ಹೇಳಿದ್ದ ವಿಡಿಯೋ ಈಗ ಓಡಾಡ್ತಾ ಇದೆಯಂತೆ. ಟಿಪಿಕಲಿ ಈ ಯಂಗ್ ಫೆಲೋ, ಐ ಥಿಂಕ್ ಈ ಸಮ್ವೇರ್ ಇನ್ mid-30s ಲೇಟ್ 30s ಅಲ್ಲೆಲ್ಲೋ ಇರಬೇಕು, ಅರೌಂಡ್ 38 37 ಆ ಥರ ಎಲ್ಲೋ ಇರಬೇಕು ಏಜು ಅವರು ಕೊಟ್ಟಿರ್ತಾರೆ. ಜುಯಲ್ ಓರಂ ಒಡಿಶಾ ಏಕೆ ಇನ್ ಕ್ಯಾಬಿನೆಟ್ ದರ್ಜೆ, ಗಿರಿರಾಜ್ ಸಿಂಗ್ ಬಿಹಾರ, ಬೇಗುಸರಾಯಿಂದ ಗೆದ್ದಿರೋವಂಥದ್ದು, ಎ ಸ್ಟ್ರಾಂಗ್ ಹಿಂದುತ್ವ ವೋಟರಿ, ಕ್ವಶನೇ ಇಲ್ಲ. ಕಳೆದ ಬಾರಿ ಕನ್ನಯ್ಯಕುಮಾರ್ನ ಸೋಲಿಸಿ ಬೇಗುಸರಾಯಲ್ಲಿ ಗೆದ್ದಿದ್ದು, ಈ ಬಾರಿ ಮತ್ತೆ ರಿಪೀಟ್ ಪರ್ಫಾರ್ಮೆನ್ಸಲ್ಲಿ ಗೆದ್ದಿದ್ದಾರೆ, ಅವರನ್ನು ತಂದಿದ್ದಾರೆ. ಅಶ್ವಿನಿ ವೈಷ್ಣವ್ ರಾಜ್ಯಸಭೆ ಒಡಿಶಾಯಿಂದ. ಅಶ್ವಿನಿ ವೈಷ್ಣವ್ ಮೇಲೆ ಒಂದು ಪಾಯಿಂಟ್ ಇದೆ, ದಟ್ ಇಸ್ ಲಾರ್ಜ್ ರೈಲ್ವೆ ಪ್ರಾಜೆಕ್ಟ್ಸನ್ನು ಕನ್ಸೀವ್ ಮಾಡಿ ಕನಸಿನ ರೀತಿ ಜಾರಿಗೆ ತರ್ತಾ ಇದ್ದಾರೆ ಅಂತ. ರೈಲ್ವೆ ಅವ್ರಿಗೆ ಸಿಕ್ಕತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ, ಬಟ್ ಹಿಸ್ ವರ್ಕ್ ವಾಸ್ ಬಿನ್ ರೆಕಗ್ನೈಸ್ಡ್ ಅಂತ ಕಾಣುತ್ತೆ. ಪ್ಲಸ್ ವೆರಿ ಟ್ರಸ್ಟ್ ವರ್ತಿ ನರೇಂದ್ರ ಮೋದಿ ಜೊತೆಯಲ್ಲಿ. ಜ್ಯೋತಿರಾದಿತ್ಯ ಸಿಂಧಿಯಾ MP, ಕಾಂಗ್ರೆಸ್ಸಿನಿಂದ BJPಗೆ ಬಂದು ಕಂಪ್ಲೀಟ್ಲಿ ಸೆಟಲ್ ಡೌನ್ ಆಗಿದ್ದ ಲಕ್ಷಣ ಕಾಣಿಸ್ತಾ ಇದೆ ನನಗೆ. ಬಿಕಾಸ್ ಇಟ್ಸ್ ವೆರಿ ಡಿಫಿಕಲ್ಟ್ BJP ಒಳಗಡೆ ಸೆಟ್ಲ್ ಆಗೋದು. ಹಿ ಹ್ಯಾಸ್ ಬಿನ್ ಏಬಲ್ ಟು ವಂಡರ್ಫುಲಿ ಸೆಟಲ್ ಡೌನ್ ಆಗಿಬಿಟ್ರು. ಇವ್ರು ಹೊರಕ್ಕೆ ಬಂದಿದ್ದರ ಪರಿಣಾಮವೇ ಭಾರತೀಯ ಜನತಾ ಪಕ್ಷ ಕಳೆದ ಟರ್ಮ್ನಲ್ಲಿ, ಈಗಲ್ಲ ಗೆದ್ದಿದ್ದು, ಅದ್ರ ಹಿಂದಿನ ಟರ್ಮ್ನಲ್ಲಿ ಕಾಂಗ್ರೆಸ್ ಸರ್ಕಾರ, ಕಮಲ್ನಾಥ್ ಸರ್ಕಾರನ ಕೆಡವಿ ಇವರು ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಆಗಿದ್ದಿದ್ದು. ಬಟ್ ಫಾರ್ ಮಾಧವರಾಜ್ ಸಿಂಧಿಯಾ ಅದು ಆಗ್ತಿರಲಿಲ್ಲ. ಲಾಯಲ್ಟಿ ಆ್ಯಂಡ್ ಹಾರ್ಡ್ ವರ್ಕ್ ಕೊಟ್ಟಿದ್ದಂಗಿದೆ. ಭೂಪೇಂದ್ರ ಯಾದವ್, ಲಾರ್ಜ್ಲಿ ಎ ಸ್ಟ್ರಾಟಜಿಸ್ಟ್ ಆಫ್ ಎ ಪಾರ್ಟಿ. ಭೂಪೇಂದ್ರ ಯಾದವ್ ರಾಜಸ್ಥಾನದಿಂದ ತಂದಿದ್ದಾರೆ. ನಮ್ಮ ರಾಜ್ಯದಲ್ಲೂ ಸ್ವಲ್ಪ ದಿನ ಬಂದು ಓಡಾಡಿದ್ರು ಅಸೆಂಬ್ಲಿ ಟೈಮಲ್ಲೆಲ್ಲ ಭೂಪೇಂದ್ರ. ಗಜೇಂದ್ರ ಸಿಂಗ್ ಶೆಖಾವತ್ ರಾಜಸ್ಥಾನ ಕ್ಯಾಬಿನೆಟ್ ದರ್ಜೆ, ಜೋಧ್ಪುರ ಸಂಸದರು ಕೂಡ. ಅನ್ನಪೂರ್ಣಾ ದೇವಿ ಜಾರ್ಖಂಡಿಂದ ಬಂದಿದ್ದಾರೆ. ಕಿರಣ್ ರಿಜಿಜು ಅರುಣಾಚಲ, ಇನ್ ಅನದರ್ ವೆರಿ ಎಂಟರ್ಪ್ರೈಸಿಂಗ್ ಆ್ಯಕ್ಟಿವ್ ಮಿನಿಸ್ಟರ್ ನನ್ನ ಲೆಕ್ಕಾಚಾರದಲ್ಲಿ, ಸದಾಕಾಲ ಅವೈಲಬಲ್ ಎಲ್ಲದಕ್ಕೂ. ಹರ್ದೀಪ್ ಸಿಂಗ್ ಪುರಿ ಎಗೈನ್ ವರ್ಕ್ ವೈಸ್ ಇದು ಅರ್ಬನ್ ಡೆವಲಪ್ಮೆಂಟ್ನಲ್ಲಿ ಮಾಡಿರಬಹುದಾದ ಹಲವಾರು ಕೆಲಸಗಳಿಗೆ ರೆಕಗ್ನಿಷನ್ ಆಗಿ ತಂದಿರೋವಂಥದ್ದಿದೆ. ಮತ್ತು ಒಂಥರ ಮಿಲ್ಟ್ರಿ ಸ್ಟೈಲಲ್ಲಿ ಈ ವರ್ಕಿಂಗ್ ಆಗಬೇಕು ಅಂದರೆ ಈ ವರ್ಕಿಂಗ್ ಆಗಬೇಕು ಅನ್ನೋ ಥರ, ಲೈಕ್ ನಮ್ಮ ಪಾರ್ಲಿಮೆಂಟನ್ನು ಕಟ್ಟಿದ ರೀತಿಗಳು, ಸೆಂಟ್ರಲ್ ವಿಸ್ತಾ ಪ್ರಾಜೆಕ್ಟ್ಸು, ಇದೆಲ್ಲ ಹರ್ದೀಪ್ ಸಿಂಗ್ ಪುರಿ ಕೆಳಗಡೆನೇ ಇದ್ದಿದ್ದು. ಆಲ್ ರೈಟ್. ಮನ್ಸುಖ್ ಮಾಂಡವೀಯ ಎಗೈನ್ ಎಕ್ಸ್ಟ್ರೀಮ್ಲಿ ಟ್ರಸ್ಟೆಡ್ ಮ್ಯಾನ್, ಅತ್ಯಂತ ಟ್ರಸ್ಟೆಡ್ ಮ್ಯಾನ್ ಆಫ್ ಅಮಿತ್ ಶಾ ಆ್ಯಂಡ್ ನರೇಂದ್ರ ಮೋದಿ ಫ್ರಮ್ ಗುಜರಾತ್. ಮ್ಯಾನ್ ಹೂ ಮ್ಯಾನೇಜ್ಡ್ ಹೆಲ್ತ್ ಡಿಪಾರ್ಟ್ಮೆಂಟ್ನ ಕರೋನಾ ಪೀರಿಯಡ್ಡಲ್ಲಿ ಮಂತ್ರಿಯನ್ನು ಬದಲಾಯಿಸಬೇಕಾದ ಸಂದರ್ಭ ಬಂದಾಗ ಹಿ ಮ್ಯಾನೇಜ್ಡ್ ಇಟ್, ಅದನ್ನು ಭಾಳ ಸುಪ್ರೀಮ್ಲಿ ವೆಲ್ ಮ್ಯಾನೇಜ್ಡ್ ಇಟ್, ಮತ್ತು ಎಕ್ಸ್ಟ್ರೀಮ್ಲಿ ಟ್ರಸ್ಟೆಡ್ ಅವರಿಬ್ಬರ ಮಧ್ಯೆ. ಕಿಶನ್ ರೆಡ್ಡಿ ಆ್ಯಕ್ಚುಲಿ ಪ್ರಮೋಷನ್ ಆದಂಗಿದೆ. ಹಿ ವಾಸ್ ಎ ಸ್ಟೇಟ್ ಮಿನಿಸ್ಟರ್ ವಿತ್ ಅಮಿತ್ ಶಾ. ತೆಲಂಗಾಣನಲ್ಲಿ ಭಾರತೀಯ ಜನತಾ ಪಕ್ಷ ಪಡ್ಕೊಂಡಿರಬಹುದಾದ ಸ್ಥಾನಗಳ ಸಂಖ್ಯೆಯ ಆಧಾರದಲ್ಲಿ ಅಲ್ಲಿ ಇನ್ನಷ್ಟು ಪುಷ್ ಮಾಡೋಣ, ಬಿಕಾಸ್ ಅಲ್ಟಿಮೇಟ್ಲಿ ಅಲ್ಲಿ BRS ವೀಕನ್ ಆಗುತ್ತೆ, ಶಕ್ತಿಹೀನವಾಗುತ್ತೆ. ಆಗ ಆಲ್ಟರ್ನೇಟ್ ನಾವು BJPಯವರೇ ಬರಬಹುದು ಅನ್ನೋ ಕಾರಣಕ್ಕೆ ಗ್ರೂಮಿಂಗ್ ಇದ್ದಂಗಿದೆ ಲಾರ್ಜ್ಲಿ ಇದು. ಹಾಗಾಗಿ ಪ್ರಮೋಟ್ ಮಾಡಿದ್ದಾರೆ. ಪ್ಲಸ್ ಅಫ್ಕೋರ್ಸ್ ಅಮಿತ್ ಶಾದು ಟ್ರಸ್ಟ್ ಇದ್ದಂಗಿದೆ ಆ ಕೇಸಲ್ಲಿ, ಬಿಕಾಸ್ ಅವ್ರದ್ದೇ ಡೆಪ್ಯೂಟಿಯಾಗಿ ಅವರಿದ್ದರು. ಇನ್ನು ಚಿರಾಗ್ ಪಾಸ್ವಾನ್, ಆಲ್ ರೈಟ್, ಈಗ ಇದೊಂದು ಹೊಸ ನಯಾ ಕೆಮಿಸ್ಟ್ರಿ ಬಿಲ್ಡಪ್ ಆಗೋಂಗೆ ಕಾಣಿಸ್ತಾ ಇದೆ ಇದು. ಚಿರಾಗ್ ಪಾಸ್ವಾನ್ ಈಗ ರಾಮನ ಭಕ್ತ, ಹನುಮ ಅನ್ನೋ ರೀತಿಯೇ ಅದನ್ನು ಬಿಂಬಿಸೋದು. ಅವರು ಅದನ್ನೇ ಹೇಳೋದು, ನಾನು ಮೋದಿ ಭಕ್ತ ಅಷ್ಟೇ, ನಾನು ರಾಮನ ಭಕ್ತನ ಥರ ಹನುಮ ಇದ್ದಂಗೆ ನಾನು ಅಷ್ಟೇ. ಮೊನ್ನೆ ಇಂಡಿಯಾ ಮೀಟಲ್ಲಿ ಅವರು ತಪ್ಪಿಕೊಂಡಿದ್ದು ಮಾಡಿದ್ದು ಲಾಯಲ್ಟಿ ಡ್ಯಾಶ್. ಎರಡನೇದು LJP ಪರ್ಫಾರ್ಮೆನ್ಸ್ ಏನಿದೆ ಈ ಬಾರಿ ಬಿಹಾರದಲ್ಲಿ, ಇಟ್ಸ್ ಅನ್ ಅಮೇಝಿಂಗ್ ಪರ್ಫಾರ್ಮೆನ್ಸ್, ಅನ್ಬಿಲೀವಬಲ್. ನನ್ನ ಪ್ರಕಾರ 5 ಸ್ಥಾನವನ್ನು ಗೆದ್ದಿದ್ದಾರೆ. ತಂದೆಯ ಛಾಯೆಯಿಂದ ಹೊರಕ್ಕೆ ಬಂದಿರುವ ಮೊದಲ ಚುನಾವಣೆ ಇದೆ ಆ್ಯಕ್ಚುಲಿ ರಾಮ್ವಿಲಾಸ್ ಪಾಸ್ವಾನ್ ಅವರದು. ರಾಮ್ವಿಲಾಸ್ ಪಾಸ್ವಾನ್ ಬಗ್ಗೆ ಭಾಳ ಜನಕ್ಕಿದ್ದಿಲ್ಲ. ಕರ್ನಾಟಕದ ಬಗ್ಗೆ ವಿಪರೀತವಾದ ನಂಟು ಮತ್ತು ಪ್ರೀತಿಯನ್ನು ಹೊಂದಿದ್ದಂತಹ ವ್ಯಕ್ತಿ, ಮತ್ತು ದೀರ್ಘಕಾಲ ಆ ಕ್ಷೇತ್ರದಲ್ಲಿ ಹಾಜಿಪುರದಲ್ಲಿ ಅವರು ಗೆಲ್ತಾ ಇದ್ದಿದ್ದು. ಪ್ಲಸ್ ಈಗಲೂ ಇದೆಯೋ ಏನೋ, ಈಗ ಮೋಸ್ಟ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅದನ್ನು ಅಳಿಸಾಕ್ತಾರೆ ಅಂತ ಕಾಣುತ್ತೆ, ಅಳಿಸಾಕೇ ಹಾಕ್ತಾರೆ. ಭಾಳ ದೀರ್ಘಕಾಲ ಅವ್ರ ತಂದೆನೇ ಹೈಯೆಸ್ಟ್ ವೋಟಿಂದ ಗೆದ್ದಿದ್ದ ರೆಕಾರ್ಡನ್ನು ಅವ್ರ ಕೈಯಲ್ಲೇ ಇಟ್ಕೊಂಡಿದ್ರು ರಾಮ್ವಿಲಾಸ್ ಪಾಸ್ವಾನ್. ಆಲ್ ರೈಟ್. ಇನ್ನು CR ಪಾಟೀಲ್ ಗುಜರಾತ್, ಬೇಸಿಕಲಿ ಲಾಯಲ್ಟಿ ಫ್ಯಾಕ್ಟರ್ ಆ್ಯಂಡ್ ಪಾರ್ಟಿಲಿ ಇದ್ದಂಗಿದೆ, ಬಿಕಾಸ್ BJP ಸ್ಟೇಟ್ ಪ್ರೆಸಿಡೆಂಟ್ ಇನ್ ಗುಜರಾತ್ ಅದು, ಹಾಗಾಗಿ ಅದನ್ನು ತಂದಂಗಿದೆ. ಇನ್ನು ರಾವ್ ಇಂದರ್ಜಿತ್ ಸಿಂಗ್ ಹರಿಯಾಣ,
ಗುರ್ಗಾಂವ್ ಸಂಸದ ಸ್ವತಂತ್ರ ಖಾತೆಯಾಗಿ ಕೊಟ್ಟಿದ್ದಾರೆ. ಜಿತೇಂದ್ರ ಸಿಂಗ್ ಉಧಂಪುರದಿಂದ ಗೆದ್ದಿರುವಂಥದ್ದು. ಈಗಲೂ MOS ಅಲ್ಲಿ ಮಿನಿಸ್ಟರ್ ಫಾರ್ ರಾಜ್ಯ ಖಾತೆಯೇ ಇದ್ದರು. ಈಗ ಸ್ವತಂತ್ರ ಖಾತೆಗೆ ಮೂವ್ ಮಾಡಿದ್ದಾರೆ. ಹಿ ವಾಸ್ ಅಟ್ಯಾಚ್ ಟು ಪ್ರೈಮ್ ಮಿನಿಸ್ಟರ್ಸ್ ಆಫೀಸು, ಪ್ರಧಾನಿಗಳ ಕಚೇರಿಗೆ. ಈಗ ಅವ್ರನ್ನ ಇಂಡಿಪೆಂಡೆಂಟ್ ಆಗಿ ಮೂವ್ ಮಾಡಿದ್ದಾರೆ, ಅಂದರೆ ಸ್ವತಂತ್ರ ಖಾತೆಯನ್ನು ನಿರ್ವಹಿಸ್ತಾರೆ. ಅರ್ಜುನ್ ರಾವ್ ಮೇಘ್ವಾಲ್, ಐ ಎಕ್ಸ್ಪೆಕ್ಟೆಡ್ ಆ್ಯಕ್ಚುಲಿ ಕ್ಯಾಬಿನೆಟ್ಗೆ ಹೋಗ್ಬೋದು ಇದು ಅಂತ ಅಂದ್ಕೊಂಡಿದ್ದೆ ನಾನು. ಬಿಕಾಸ್ ಕಿರಣ್ ರಿಜಿಜುನ ಕಾನೂನು ಮಂತ್ರಿಯಾಗಿದ್ದಾಗ ತಂದು ಅರ್ಜುನ್ ಮೇಘ್ವಾಲ್ ಅಂತಂದರು ಆ ಜಾಗಕ್ಕೆ. ಇಟ್ ವಾಸ್ ಅನ್ ಅಮೇಝಿಂಗ್ ಸರ್ಪ್ರೈಸಿಂಗ್ ಮೂವ್ ಇತ್ತು ಆ್ಯಕ್ಚುಲಿ. ಬಟ್ ಹಿ ಮ್ಯಾನೇಜ್ಡ್ ಲಾ ಡಿಪಾರ್ಟ್ಮೆಂಟ್ನ ಕ್ವಾಯ್ಟ್ಲಿ ಕ್ವಿಕ್ಕಾಗಿ ಮ್ಯಾನೇಜ್ ಮಾಡ್ಕೊಳ್ಳೋಂಗಾಗಿತ್ತು. ಹಾಗಾಗಿ ನಾನು ಪ್ರಮೋಷನ್ ಆಗತ್ತೆ ಅಂದ್ಕೊಂಡಿದ್ದೆ. ಸ್ವತಂತ್ರ ಸಂಸ್ಥೆಯಲ್ಲಿದೆ. ಪ್ರತಾಪ್ ರಾವ್ ಜಾಧವ್ ಮಹಾರಾಷ್ಟ್ರ ಶಿಂದೆ ಬಣ. ಜಯಂತ್ ಚೌಧರಿ ಮೊನ್ನೆ ಅವ್ರನ್ನ ಡಯಾಸಿಗೆ ಕರೆದಿರಲಿಲ್ಲ ಅಂತೆಲ್ಲ ಏನೋ ಕಚಪಿಚ ಆದಂಗಿತ್ತು. ಬೇಸಿಕಲಿ ಕಮ್ಸ್ ಫ್ರಮ್ ಎ ಜಾಟ್ ಬ್ಯಾಕ್ಗ್ರೌಂಡಲ್ಲಿ. ಹಾಗಾಗಿ ಜಯಂತ್ ಚೌಧರಿಗೆ ಸ್ವತಂತ್ರ ಖಾತೆಯನ್ನು ಅವರ ಸಂಖ್ಯೆಗಳ ಆಧಾರದ ಮೇಲೆ ಕೊಟ್ಟಿದ್ದಾರೆ ಅವರು. ಇದು ಇನ್ನು ಓತು ತಗೊಂಡಿರೋಂಥ ರಾಜ್ಯ ಮಂತ್ರಿಗಳ ಪಟ್ಟಿನಲ್ಲಿ ಜಿತಿನ್ ಪ್ರಸಾದ್ UP, ಫಿಲಿಪಿಟ್ಟಿಂದ ಸಂಸದ. ಜಿತಿನ್ ಪ್ರಸಾದ್ ಇಸ್ ಅನ್ ಅಮೇಝಿಂಗ್ ಥಿಂಗ್ ಅಗೈನ್. ಬ್ರಾಹ್ಮಣ್ ಕಮ್ಯುನಿಟಿ ಬೇಸಿಕಲಿ. ತಂದೆ ದೀರ್ಘಕಾಲ ಅದೇ ಮೋಸ್ಟ್ ಲಾಯಲ್ ಕಾಂಗ್ರೆಸ್ ಮೆನ್ ಅಂತ ಕರಿಬೋದು ಬೇಕಾದ್ರೆ, ಅಷ್ಟು ಲಾಯಲ್ಟಿ ಫ್ಯಾಮಿಲಿದು. ಆದರೆ ಅನಿವಾರ್ಯವಾಗಿ ಆತ ಕಾಂಗ್ರೆಸ್ಸನ್ನು ಬಿಟ್ಟು UP ಸೇರಿ UP ಸ್ಟೇಟ್ ಕ್ಯಾಬಿನೆಟ್ ಒಳಗಡೆ ಇದ್ದರು. ಹಿ ವಾಸ್ ಎ ಮಿನಿಸ್ಟರ್ ಇನ್ UP ಸ್ಟೇಟಲ್ಲಿ, ಯೋಗಿ ಕೆಳಗಡೆ. ಬಟ್ ಈ ಸರಿ ಫಿಲಿಬಿಟ್ಟಲ್ಲಿ ಮನೇಕಾ ಗಾಂಧಿ ಪುತ್ರನ ಬದಲಾಯಿಸಬೇಕು ಅನ್ನೋ ಇದಕ್ಕೆ ಬಂದಾಗ, ಅಥವಾ ಚೇಂಜ್ ಮಾಡ್ಕೋಬೇಕು ಅಂದಾಗ ಜಿತೇಂದ್ರ ಪ್ರಸಾದ್ ಅಂತಂದ್ರಲ್ಲಿ. ಆ್ಯಂಡ್ ಹಿ ಒನ್. ಬೇಸಿಕಲಿ ಇಂಡಸ್ಟ್ರಿಯಲಿಸ್ಟು ಮತ್ತು ಬಿಸ್ನೆಸ್ ಮ್ಯಾನು. ಹಿ ಮ್ಯಾನೇಜ್ಡ್ ಇಟ್. ಈಗ ಒಳಕ್ಕೂ ತಂದಿದ್ದಾರೆ. ಸೊ ಟೆಕ್ನಿಕಲಿ ರಾಹುಲ್ ಗಾಂಧಿಯ ಸುತ್ತಲೂ ಅತ್ಯಂತ ಬ್ರೈಟ್ ನಕ್ಷತ್ರಗಳಾಗಿ ಕಂಗೊಳಿಸ್ತಾ ಇದ್ದಂತಹ ವ್ಯಕ್ತಿಗಳ ಪೈಕಿ ಇಬ್ಬರು ಇಲ್ಲಿ ಒಳಕ್ಕೆ ಬಂದಂಗಿದೆ. ಒನ್ ಈಸ್ ಜಿತಿನ್ ಪ್ರಸಾದ್ ಆ್ಯಂಡ್ ದಿ ಅದರ್ ಈಸ್ ಜ್ಯೋತಿರಾದಿತ್ಯ ಸಿಂಧ್ಯಾ. ಇನ್ನು ಶ್ರೀಪಾದ್ ನಾಯಕ್ ನಾರ್ತ್ ಗೋವಾ ಸಂಸದ. ಶ್ರೀಪಾದ್ ನಾಯಕ್ ಓಲ್ಡ್ ಹಾರ್ಸ್, ಏನು ಹೊಸಬ್ರೇನು ಅಲ್ಲ, ಅಧಿಕಾರ ಮಂತ್ರಿಗಿರಿ ಡ್ಯಾಶ್ಗೆ ಗೋವಾಯಿಂದ. ಪಂಕಜ್ ಚೌಧರಿ, ಕೃಷ್ಣಲಾಲ್ ಗುರ್ಜರ್ ಹರಿಯಾಣ. ರಾಮದಾಸ್ ಅಟಾವಳೆ, ಇದೊಂದು ವಿಚಿತ್ರ. RPI ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾಯಿಂದ. ದಲಿತ ಸಂಸ್ಥೆಗಳು, ದಲಿತ ಪಾರ್ಟಿಗಳು ಏನೇ ತೀರ್ಮಾನಗಳನ್ನು ಯಾವುದೇ ಹಂತದಲ್ಲಿ ಏನೇನೇ ತೆಗೆದುಕೊಂಡಿದ್ರು, ಸಮವು ರಾಮದಾಸ್ ಅಟಾವಳೆ ಹ್ಯಾಸ್ ರಿಮೈಂಡ್ ವಿತ್ NDA ಕನ್ಸಿಸ್ಟೆಂಟ್ ಆಗಿ. ಏನೇ ಆದರೂ ಅದನ್ನು ಬಿಟ್ಕೊಡ್ತಾ ಇಲ್ಲ. ಆ್ಯಂಡ್ ಈಸ್ ಎಂಜಾಯಿಂಗ್ ಇಟ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ರಾಮದಾಸ್ ಅಟಾವಳೆ ಮಹಾರಾಷ್ಟ್ರ RPI ತಂದಿದ್ದಾರೆ. ರಾಮನಾಥ್ ಠಾಕೂರ್ ಬಿಹಾರ JDU. ನಿತ್ಯಾನಂದ ರಾಯ್ ಬಿಹಾರ್. ಅನುಪ್ರಿಯಾ ಪಟೇಲ್ UP ಅಪ್ನಾದಳ್ಳಿಂದ ಬಂದಿರೋದು, ನನ್ನ ಅಲಯನ್ಸ್ ಪಾರ್ಟ್ನರ್. ಸೋಮಣ್ಣ ಕರ್ನಾಟಕದಿಂದ ಬಂದಿರೋವಂಥದ್ದು. ಆ್ಯಂಡ್ ಶೋಭಾ ಕರಂದ್ಲಾಜೆ, ಅದು ಓತ್ ಆಗಿದೆ, ನೀವೇ ನೋಡಿದ್ರಿ, ಆರಂಭದಲ್ಲಿ ತೋರಿಸಿದ್ವಿ. ಇನ್ನೊಂದಷ್ಟು ಜನದ್ದಾಗಿದೆ. ಈ ದೀರ್ಘಕಾಲದ ಈ ಕ್ಯಾಬಿನೆಟ್ ಸಚಿವ ಇರೋದ್ರಿಂದ ಅದು ನಡೀತಾ ಇರುತ್ತೆ. ನಾವು ಹೇಳಿದ್ದ ಹೆಸರುಗಳು ಬಂದಿದೆ ಅಷ್ಟೇ. ಓಕೆ ಸರ್, ಬಹಳವಾಗಿ ಇದರಲ್ಲಿ ಕಾಡ್ತಾ ಇರೋದು ಬಿಹಾರಕ್ಕೆ ಅತಿ ಹೆಚ್ಚಾಗಿ ಪ್ರಾಧಾನ್ಯತೆ ಕೊಟ್ಟಂಗೆ ಕಾಣಿಸ್ತಾ ಇದೆ ಸರ್. ದಿಸ್ ಕ್ವಶನ್ ಎಲ್ಲರಿಗೂ ಬರುತ್ತೆ. ಯಾಕೆ ಕರ್ನಾಟಕಕ್ಕೆ ಬರಬಾರ್ದಾ? ಕರ್ನಾಟಕದಲ್ಲಿ ಎಷ್ಟಿದ್ದೀರಿ? 17 ಇದೆ ಸರ್. ಅಲ್ಲ, 17, 2, 19 ಇದ್ದೀರಿ. 19ಕ್ಕೆ ಎಷ್ಟು? 4. ಬಿಹಾರದಲ್ಲಿ BJP ಪ್ಲಸ್ JDU ಎಷ್ಟು? JDU. ಹಾಗಾಗಿ ಯಾಕೆ ಅಂತ ಹೇಳ್ತೀವಿ. ಕೆಲವು ರಾಜ್ಯಗಳಿಗೆ ಅವು ಬಯಸದೇ ಬಂದ ಭಾಗ್ಯವಾಗಿ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ರಾಜ್ಯಕ್ಕೆ ಆದಂಗೆ ಅದೇನೆಂದರೆ BJPಯ ಸ್ಥಾನಗಳು ಒಂದಿಷ್ಟು ಬಂದಿರುತ್ತೆ, ಮೈತ್ರಿ ಪಕ್ಷಗಳ ಸ್ಥಾನಗಳು ಅನಿವಾರ್ಯವಾಗಿ ಬಂದಿರುತ್ತೆ. ಬಿಹಾರದಲ್ಲಾಗಿರೋದು ಅದೇನೆ. BJP ಸಂಸದರಿಗೆ ಎಷ್ಟೋ 1-2, JDU ಸಂಸದರಿಗೆ ಎಷ್ಟೋ 1-2, ಜಿತಿನ್ ರಾಮ್ ಮಾಂಝಿ ರೂಪದಲ್ಲಿ 1, LJP ಚಿರಾಗ್ ಪಾಸ್ವಾನ್ ಹೆಸರಿನಲ್ಲಿ ಒಂದೇ 1, ಹೀಗೆ ಬಂದು ಆ್ಯಡ್ ಆಗಿರುತ್ತೆ. ಹಾಗಾಗಿ ನಿಮಗೆ ಸಂಖ್ಯೆ ಜಾಸ್ತಿ ಕಾಣುತ್ತೆ.